ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ರಿಲೀಸ್ಗೂ ಮುನ್ನವೇ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಸದಾ ಒಂದಿಲ್ಲೊಂದು ವಿವಾದಾತ್ಮಕ ಹೇಳಿಕೆಗಳ ಮೂಲಕ ಸುದ್ದಿಯಲ್ಲಿರುವ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಆರ್ಯವರ್ಧನ್ ಗುರೂಜಿ ಇದೀಗ ಟಾಕ್ಸಿಕ್ ಸಿನಿಮಾ ಬಾಕ್ಸ್ ಆಫೀಸ್ ಗಳಿಕೆ ಕುರಿತು ಸಿನಿಮಾ ಅವರೇಜ್ ಲಾಸ್ ಆಗಲ್ಲ, ಹಾಗೇನೆ ಲಾಭನೂ ಆಗಲ್ಲ ಅಂತ ನೀಡಿರುವ ವಿಶ್ಲೇಷಣೆ ಯಶ್ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಸದ್ಯ ಮೋಸ್ಟ್ ಅವೈಟೆಡ್ ಸಿನಿಮಾಗಳಲ್ಲಿ ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಟಾಕ್ಸಿಕ್ ಕೂಡ ಒಂದು. KGF ಸರಣಿಯ ಭರ್ಜರಿ ಯಶಸ್ಸಿನ ಬಳಿಕ ಯಶ್ ಅಭಿನಯದ ಈ ಹೊಸ ಸಿನಿಮಾ ಮೇಲೆ ಇಡೀ ದೇಶಾದ್ಯಂತ ಭಾರೀ ನಿರೀಕ್ಷೆಗಳಿವೆ. ಸಿನಿಮಾ ಆಗಸ್ಟ್ 26ರಂದು ರಿಲೀಸ್ ಆಗ್ತಿದೆ. ಆದರೆ ಸಿನಿಮಾ ರಿಲೀಸ್ಗೂ ಮುನ್ನವೇ ಟಾಕ್ಸಿಕ್ ಕುರಿತು ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಆರ್ಯವರ್ಧನ್ ಗುರೂಜಿ ನೀಡಿರುವ ವಿಶ್ಲೇಷಣೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಸಂಚಲನ ಮೂಡಿಸಿದೆ. ಅವರ ಈ ಹೇಳಿಕೆ ಯಶ್ ಅಭಿಮಾನಿಗಳನ್ನು ಕೆರಳಿಸಿದೆ. ಸಂದರ್ಶನವೊಂದರಲ್ಲಿ ಟಾಕ್ಸಿಕ್ ಚಿತ್ರದ ಬಾಕ್ಸ್ ಆಫೀಸ್ ಭವಿಷ್ಯದ ಬಗ್ಗೆ ಕೇಳಲಾದ ಪ್ರಶ್ನೆಗೆ ಉತ್ತರಿಸಿದ ಆರ್ಯವರ್ಧನ್ ಗುರೂಜಿ ಸಿನಿಮಾ ಅವರೇಜ್ ಆಗಿ ಓಡಬಹುದು ಅಂತ ಭವಿಷ್ಯ ಹೇಳಿದ್ದಾರೆ. ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಿದೆ, ನಿಮ್ಮ ಪ್ರಕಾರ ಟಾಕ್ಸಿಕ್ ಸಿನಿಮಾ ಪ್ರೊಡಿಕ್ಷನ್ ಏನು ಅನ್ನೋ ಪ್ರಶ್ನೆಗೆ ಅವರೇಜ್, ಲಾಸ್ ಆಗಲ್ಲ, ಲಾಭನೂ ಆಗಲ್ಲ, ಬರೋರಿಗೆಲ್ಲ ಟೈಮ್ ಬೇಕಿಲ್ಲ, ಅವರು ಬಂದು ಹೋಗ್ತಾ ಇರ್ತಾರೆ, ಅವರು ಬರೋದಕ್ಕೆ ಟೈಮ್ ತಗೊಳ್ತಿದ್ದಾರೆ ಅಂತ ಆರ್ಯವರ್ಧನ್ ಗುರೂಜಿ ಯಶ್ಗೆ ಹೇಳಿದ್ದಾರೆ. ಇನ್ನು ಇಷ್ಟೊತ್ತಿಗೆ ಟಾಕ್ಸಿಕ್ ಬರಬೇಕಾಗಿತ್ತು. ಜನಕ್ಕೆ ಏನಾಗುತ್ತೆ ಅಂದರೆ ಈಗ ಸಿನಿಮಾ ಕ್ರೇಜ್ ಹೋಗ್ಬಿಟ್ಟಿದೆ. ಮಾರ್ಕೆಟಿಂಗ್ನಲ್ಲೇ ಗಿಮಿಕ್ ನಡೀತಾ ಇದೆ. ಯೂಟ್ಯೂಬ್, ಇನ್ಸ್ಟಾಗ್ರಾಮ್ನೆಲ್ಲ ಕೊಂಡುಕೊಳ್ತಾರೆ. ಸೂಪರ್ ಸಿನಿಮಾ ಅಂತಾರೆ. ಥಿಯೇಟರ್ಗೆ ಹೋದರೆ ತಲೆನೋವು ಬರುತ್ತೆ. ಎಲ್ಲ ಕಮರ್ಷಿಯಲ್. ನಮ್ಮಂಥವರಿಗೆಲ್ಲ ಟೈಮ್ ಇರಲ್ಲ. ಥಿಯೇಟರ್ಗೆ ಹೋದರೆ ಸಿನಿಮಾ 3 ಗಂಟೆ, 1 ಗಂಟೆ ಬೆಂಗಳೂರು ಟ್ರಾಫಿಕ್, ಹಾಗೆ ಹೀಗೆ 5 ಗಂಟೆ ಆಗತ್ತೆ. ಎಲ್ಲಿಂದ ಟೈಮ್ ಕೊಡೋಣ? ಅದಕ್ಕೆ ತಕ್ಕಂತೆ ಏನಾದರೂ ಇರಬೇಕು ಸಿನಿಮಾದಲ್ಲಿ. SS ರಾಜಮೌಳಿ ಸಿನಿಮಾ ಫೇಲ್ಯೂರ್ ಆದರೂ ಕೂಡ ಒಂದು ಸಾಂಗ್ಸ್ ಅಥವಾ ಬೇರೆ ಏನಾದರೂ ಹೈಲೈಟ್ಸ್ ಇರುತ್ತೆ. ಏನೂ ಇರಲ್ಲ ಈಗಿನ ಸಿನಿಮಾಗಳಲ್ಲಿ. ಜ್ಞಾನವನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಅಂತಹ ಕತೆಗಳು ಬರಬೇಕು. ಇವತ್ತಿನ ದಿನಗಳಲ್ಲಿ ಆ ಥರದ ಕತೆಗಳು ಬೇಕು. KGFನಲ್ಲಿ ಲಾಸ್ಟ್ ಸೀನ್ನಲ್ಲಿ ಶೂಟ್ ಮಾಡಿದ್ರು, ಅವಶ್ಯಕತೆ ಇತ್ತು. ಈಗ ಎಲ್ಲ ಸಿನಿಮಾಗಳಲ್ಲಿ ಏನು ಗೊತ್ತಾ, ಎತ್ತಿನ ಗಾಡಿಯಲ್ಲೂ ಕೂಡ AK-47 ತಗೊಂಡು ಬಂದು ಶೂಟ್ ಮಾಡ್ತಾರೆ. ಎತ್ತಿನ ಗಾಡಿ ಹಾಗೂ AK-47ಗೆ ಏನು ಸಂಬಂಧ ಅಂತ ಆರ್ಯವರ್ಧನ್ ಗುರೂಜಿ ವ್ಯಂಗ್ಯದ ಮಾತುಗಳನ್ನು ಆಡಿದ್ದಾರೆ. ಆರ್ಯವರ್ಧನ್ ಗುರೂಜಿ ಆಗಾಗ್ಗೆ ತಮ್ಮ ವಿವಾದಾತ್ಮಕ ಹೇಳಿಕೆಗಳಿಂದಲೇ ಸುದ್ದಿಯಲ್ಲಿ ಇರ್ತಾರೆ. ಇದೀಗ ಯಶ್ ಅವರ ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ ಬಗ್ಗೆ ಆಡಿರುವ ಮಾತುಗಳು ಯಶ್ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಯಶ್ ಫ್ಯಾನ್ಸ್ ಗುರೂಜಿ ವಿರುದ್ಧ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಿದ್ದಾರೆ.